ಇದು ಬುಳಗುಂದ ಕನಕನಗರ ಅಂತ. ಸೊ ನೀವು ನಂಜನಗೂಡು ಮಾರ್ಗವಾಗಿ ಸುತ್ತೂರಿಗೆ ಬರ್ತೀನಿ ಅಂತಂದಾಗ ನೋಡಿ, ಇಲ್ಲಿ ನಾವು ಡೈವರ್ಷನ್ ಗೊತ್ತಾಗುತ್ತೆ ಲೆಫ್ಟ್ ಸೈಡಲ್ಲಿ. ಕುಸ್ತಿ ಕಾಳಗೆಲ್ಲ ಇದೆ. ಓಕೆ, ಬನ್ನಿ ನೋಡೋಣ. ಬನ್ನಿ ಸುತ್ತೂರು ಜಾತ್ರೆ ನೋಡ್ಕೊಂಬರೋಣ. ತುಂಬ ವಿಶೇಷವಾಗಿದೆ. ನೆನ್ನೆ ಹಾಕಿದ ವಿಡಿಯೋದಲ್ಲಿ ನೋಡಿ, ಇಲ್ಲೇ ತೋರಿಸಿದ್ದು, ಅದು ರಾತ್ರಿ ನಡೀತು. ಮಲ್ಲಗಂಬ ಇದೆ, ಇದ್ರ ಮೇಲೆ ಹತ್ತುಬಿಟ್ಟು ಜಂಪ್ ಮಾಡ್ತಾರೆ. JSS ಹಾಸ್ಪಿಟ್ಲ್ ಇದೆಯಲ್ಲ, ಉಚಿತ ಆರೋಗ್ಯ ಒಂದು ಕಾನ್ಸೆಪ್ಟ್ನ ಮಾಡಿದ್ದಾರೆ. ಎಲ್ಲ ಸುತ್ತ ಅಂಗಡಿಗಳಿದೆ. ಘನಲಿಂಗ ಶಿವಯೋಗಿ ಅತಿಥಿ ಗೃಹ. ನಾವೀಗ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀವಿ, ದನಗಳ ಜಾತ್ರೆ ಹೋಗ್ತಾ ಇದ್ದೀವಿ, ಫಲಪುಷ್ಪ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೀವಿ. 10, 20, 30 10 ರೂಪಾಯಿ ಏನಿಲ್ಲ. ನಾವು ಇಲ್ಲಾಸೆ ಎಂಟ್ರಿ ಆಗಿದ್ದು. ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳ ಇದೆ. ಸೊ ಬನ್ನಿ, ಇಲ್ಲಿಂದ ಸ್ಟಾರ್ಟು. ಪ್ರಾರಂಭದಲ್ಲೇ ನಾವು ನಮ್ಮ ಲೆಫ್ಟಲ್ಲಿ JSS ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಬೆಳೆದು ಬಂದಂತಹ ಹಾದಿ. ಸೊ ಅದನ್ನೆಲ್ಲ ನಾವು ನೋಡ್ಬೋದು. ನೋಡಿ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದು ಮೈಸೂರಲ್ಲಿರೋದು, ಗನ್ನೌಸ್ ಹತ್ರ, ಗನ್ನೌಸ್ ಸರ್ಕಲ್ ಹತ್ರ ಮಹಾವಿದ್ಯಾಪೀಠ, JSS ಮಹಾವಿದ್ಯಾಪೀಠ. ಅವರು ಮಂತ್ರ ಮಹರ್ಷಿಗಳು, ಆದಿ ಜಗದ್ಗುರು ಶಿವರಾತ್ರೇಶ್ವರ ಸ್ವಾಮಿಗಳು, ಇವರು ರಾಜೇಂದ್ರ ಮಹಾಸ್ವಾಮಿಗಳು, ಇವಾಗ ಇರೋರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. ಬೆಳೆದು ಬಂದಂತಹ ಹಾದಿ 1926ರಿಂದ ಇವರು ಪ್ರಾರಂಭ ಮಾಡಿದ್ದಾರೆ. ಮುಂಚೆ ಇತ್ತು, ಅದನ್ನು ಜೀರ್ಣೋದ್ಧಾರ ಪ್ರಾರಂಭ ಆಗಿರೋದು. ಹೆಚ್ಚು ಸಂಸ್ಥೆಗಳಿದೆ. 15,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ವ್ಯಾಸಂಗ ಆಗ್ತದೆ, ವಿದ್ಯಾಭ್ಯಾಸ. ವಾಹ್.
ಎಲ್ಲರೂ ಹೇಳ ನಮಗೆ. ಓಕೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನಗಳಿಗೆ ಜಾತ್ರೆಗೆ ಬಂದಾಗಲೇ ಏನು ಅಂತ ಅರ್ಥ ಆಗೋದು. ಸೊ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸುತ್ತೂರು ಮಠ ಯಾವ ರೀತಿ ಸಾಧನೆ ಮಾಡಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಥರ ತೋರಿಸ್ದಾಗಲೇ ಜನಗಳಿಗೂ ಗೊತ್ತಾಗೋದು. ತುಂಬ ಯೂಸ್ಫುಲ್ ಮೆಸೇಜ್. ಗುಡ್ ಟೀಮ್. ಹಾಯ್ ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು? ಮಲ್ಲೇಶ್ ಅಂತ ಸರ್. ಯೂಟ್ಯೂಬಿಂದ. ಹಾಂ ಸರ್ ಏನಾದರೂ ಒಂದು ಮಾಹಿತಿ ಸರ್. ನಮ್ಮದು ಜಾತ್ರೆ ಪರಂಪರೆದು ಸುತ್ತೂರು ಕ್ಷೇತ್ರದಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಮತ್ತು ಎಲ್ಲ ವರ್ಗದ ಜನಗಳಿಗೆ ಉಚಿತ ಶಾಲೆ ಇದ್ದು ಎಲ್ಲ ಬಡ ಮಕ್ಕಳಿಗೆ ಎಲ್ಲರಿಗೂ ವಸತಿ ಇದೆ ಮತ್ತು ವಿದ್ಯಾದಾನ ಇದೆ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್ ನಿಮ್ಮ ಹೆಸರು? ಸ್ವಾಮಿಯಿಂದ. ಈ ಬಗ್ಗೆ ಸ್ವಲ್ಪ ಏನು ಹೇಳಿ ಸರ್, ಜಾತ್ರೆ ಬಗ್ಗೆ. ಸರ್, ಇದು ಸುತ್ತೂರು ತುಂಬ ದೊಡ್ಡ ಸಮುದ್ರ ಇದ್ದಂಗೆ. ಇಲ್ಲಿ ಬುದ್ಧಿಯವ್ರದ್ದೇ ಆದಂಥ ಎಲ್ಲ ಇದು ಜನ ಮಕ್ಕಳಿಗೆ ಸ್ಕೂಲು, ಕಾಲೇಜು ಮತ್ತು ಈ ಜಾತ್ರೆ ಮಹೋತ್ಸವ ಈ ಥರ ಸಮುದ್ರ ಅಲ್ಲೇ ಇದ್ದಂಗೆ. ಹೌದು. ಇದನ್ನು ಒಂದು ಪದದಲ್ಲಾಗಲಿ ಎರಡು ಪದದಲ್ಲಿ ಒಂದಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಇದು ತುಂಬ ದೊಡ್ಡ ಇದು ಇದೆಲ್ಲ ಮಾಡಿ ತುಂಬ ಒಳ್ಳೇದಾಗಿದೆ. ಎಲ್ಲ ಬಂದವರೇ ಗೊತ್ತಾಗುತ್ತೆ ನೋಡಿ, ಈಸಿಯಾಗಿ ಗೊತ್ತಾಗುತ್ತೆ. ಮಕ್ಕಳಿಗೆ ಇದೆಲ್ಲ ಕೆಲವರಿಗೆ ಈಗ ಓದೋ ಹುಡುಗರಿಗೆ ಇದೆಲ್ಲ ಏನೇನಿದೆ, ಹೌದು, ಮುಂದೆ ಹೆಂಗೆ ನಾವು ಓದಬೇಕು, ಏನು ಮಾಡಬೇಕು, ಈ ಎಲ್ಲ ಮಠದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಜಾತಿ ಭೇದ ಯಾವುದೂ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಮಠ ಇದು. ಮಾದರಿ ಮಠ. ಒಂದೇ, ಎಲ್ಲ ಒಂದೇ ಸಮ, ಯಾವುದು ಭೇದ ಭಾವ ಇಲ್ಲ ಇಲ್ಲಿ. ಹೌದು. ಎಲ್ಲ ಮಕ್ಕಳು ಒಂದೇ, ಎಲ್ಲ ಜನಾಂಗಗಳು ಒಂದೇ. ನಮ್ಮ ಸ್ವಾಮೀಜಿ ಮಾಡ್ತಾರೆ. ಹೌದೌದು. ಸರ್ಕಾರಗಳು ಮಾಡೋಕ್ಕೆ ಅಸಾಧ್ಯವಾದನ್ನು ಮಾಡಿದ್ದಾರೆ. ಅನ್ನದಾಸೋಹ, ವಿದ್ಯಾದಾಸೋಹ, ತ್ರಿವಿಧ ದಾಸೋಹ. ఏంటంటే